ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ತುಂಬ ಟೇಸ್ಟಿಯಾಗಿ ಟೊಮೊಟೊ ಚಟ್ನಿ ಹೇಗೆ ಮಾಡೋದಂತೂ ನೋಡೋಣ ಬನ್ನಿ. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಟೊಮೊಟೊ ಚಟ್ನಿ ಅಂದರೆ ಇದು 1 ವರ್ಷ ಇಟ್ಟರೂ ಕೆಡೋದಿಲ್ಲ. ಈ ಬಿಸಿಲುಗಾಲದಲ್ಲಿ ಮಾಡಿಟ್ಕೊಳ್ರಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗಂತೂ ಟೊಮೊಟೊ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಅದಕ್ಕೆ ಬೇಕಾಗಿರುವುದು ಏನೇನು ಅಂತೇಳಿ ನೋಡೋಣ ಬನ್ನಿ. ನಾನು ಒಂದು 3 kg ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನ ನೀಟಾಗಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ನೀರು ಇರಬಾರ್ದು, ನೀಟಾಗಿ ಈ ಥರ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ನಮಗೆ ಎಷ್ಟು ಹುಣ್ಸೆಹಣ್ಣು ಬೇಕೋ ನೋಡಿಕೊಂಡು ಹುಣ್ಸೆಹಣ್ಣು ತಗೊಳ್ಳೋಣ. ಹುಣ್ಸೆಹಣ್ಣು ನಾನು 3 kg ಟೊಮೊಟೊಗೆ 1 ಕಪ್ಪಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಖಾರ ಪುಡಿ, ಅರಿಶಿನ ಪುಡಿ, ಒಂದು 3/4 ಕಪ್ಪಷ್ಟು ಸಾಸಿವೆ, ಮೆಂತ್ಯ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಿಂಪಲಾಗಿ ನೋಡ್ತಾ ಇರ್ಬೋದು. ನಾನು ಯಾವ ಥರ ಕಟ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ಥರ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಮಿಕ್ಸಿ ಮಾಡ್ಕೊಬೇಕು. ಎರಡು ಥರ ಕಟ್ ಮಾಡ್ಕೊಂಡ್ರು ಸಾಕು. ಇದು ಒಟ್ಟು ಮಿಕ್ಸಿ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊಗೆ ತೆಗೆದಿಟ್ಕೊಂಡಿದ್ವಲ್ವ ಹುಣಸೆಹಣ್ಣು, ಆ ಹುಣಸೆಹಣ್ಣನ್ನು ಮಿಕ್ಸ್ ಮಾಡ್ಕೊಬೇಕು. ಹುಣಸೆಹಣ್ಣು ಇದ್ರ ಜೊತೆಗೆ ಉಪ್ಪು ಹಾಕ್ಕೊಬೇಕು. ಟೊಮೊಟೊ, ಉಪ್ಪು, ಹುಣಸೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಬೇಕು. ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊ, ಹುಣಸೆಹಣ್ಣು, ಉಪ್ಪು ಬೆರೆಸಿಟ್ಕೊಂಡ್ವಲ್ವ, ಒಂದ್ಸರಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಾಗಿದ್ಮೇಲೆ ಮಿಕ್ಸಿ ಜಾರಿಗೆ ಟೊಮೊಟೊವನ್ನು ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು. ತುಂಬ ಗಟ್ಟಿಯಾಗಿರಬೇಕು ಇರಬಾರ್ದು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಚೆನ್ನಾಗಿ ಪೇಸ್ಟಾಗಿ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡ್ತಾ ಇರ್ಬೋದು, ಒಂದು ಮಿಕ್ಸಿ ಜಾರಿಗೆ ನಾನು ಟೊಮೊಟೊ, ಹುಣಸೆಹಣ್ಣು, ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ನಲ್ವ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಒಂದೇ ಕಡೆ ಟೊಮೊಟೊ, ಹುಣಸೆಹಣ್ಣು ಇರುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಮಾಡೋಣ. ಹುಣಸೆಹಣ್ಣು ಗಂಟು ಇರುತ್ತೆ, ನೋಡ್ಕೊಂಬಿಟ್ಟು ನೀಟಾಗಿ ನೈಸಾಗಿ ಇಲ್ಲಿ ನೋಡಿರಿ ಈ ಥರ ಪೇಸ್ಟು ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಒಂದು ಅಗಲವಾದ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇನ್ನು ಎಲ್ಲ ಇದೇ ಥರ ಟೊಮೊಟೊ ಏನೇನಿದೆಯೋ ಅದಿಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನಾನು ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ ಈ ಟೊಮೊಟೊ ಚಟ್ನಿ. ಮಾಡಿ ಬಿಸಿ ಬಿಸಿ ರೈಸಿಗಂತೂ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಯಾರು ಮಾಡಿಲ್ಲ ನೋಡಿ. ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ನಾನೆಲ್ಲ ಮಿಕ್ಸಿ ಮಾಡ್ಕೊಂಡಾಗಿದ್ಮೇಲೆ ಒಂದು ಅಗಲವಾದ ಪಾತ್ರೆಗೆ ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹುಣಸೆಹಣ್ಣು ಒಂದೇ ಕಡೆ ಇರುತ್ತೆ, ಹಾಗಾಗಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈ ಥರ 3 ಪ್ಲೇಟ್ ತೊಗೊಂಡೆ. 3 ಪ್ಲೇಟಲ್ಲಿ ಈ ಥರ ತೆಳ್ಳಗೆ ಅಗಲವಾಗಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಮಾಡಿಬಿಟ್ಟು ಇದನ್ನು ತಗೊಂಡೋಗಿ ಬಿಸಿಲಿಗೆ ಇಡಬೇಕು. ಹೊರಗೆ ಬಿಸಿಲಲ್ಲಿ ಇವಾಗಿರೋ ಬಿಸಿಲಿಗಂತೂ ಒಂದಿನ ಸಾಕು. ಬೆಳಗ್ಗೆ ಬಿಸಿಲು ಬರೋದು ಮುಂಚೆನೇ ಬೆಳಗ್ಗೆನೇ ರೆಡಿ ಮಾಡಿ ಹೊರಗೆ ಇಟ್ಬಿಟ್ರೆ ಸಾಕು. ಒಂದೇ ದಿನದಲ್ಲಿ ಚೆನ್ನಾಗಿ ಒಣಗಿಬಿಡುತ್ತೆ. ನೋಡಿರಿ ಈ ಥರ ಡ್ರೈ ಆಗಿದ್ಮೇಲೆ ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನಾನು ತೋರಿಸಿದ್ನಲ್ವ ಮೆಂತ್ಯ, ಅದನ್ನು ಫ್ರೈ ಮಾಡಿಕೊಂಡು ಸಾಸಿವೆ ಹಾಕ್ಕೊಂಬಿಟ್ಟು ಸಾಸಿವೆನೂ ಫ್ರೈ ಮಾಡ್ಕೊಬೇಕು. ಒಂದು ಮಿಕ್ಸಿ ಜಾರಿಗೆ ಮೆಂತ್ಯನೂ ಸಾಸಿವೆ ಹಾಕಿ ಪೌಡ್ರ್ ಮಾಡ್ಕೊಬೇಕು. ಒಂದು ಸ್ವಲ್ಪ ತರಿ ಇರಬೇಕು. ಅದಾಗಿದ್ಮೇಲೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಬೇಕು. 1-2 ಜಜ್ಕೊಂಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದ್ಮೇಲೆ ಈ ಥರ ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದ್ಮೇಲೆ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡ್ಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಆಗೋತ್ತಿಗೆ ಆಮೇಲೆ ಎಣ್ಣೆಗೆ ಖಾರ ಪುಡಿ ಹಾಕಬೇಕು. ಆಮೇಲೆ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ವ ಮೆಂತ್ಯ, ಸಾಸಿವೆ, ಅದನ್ನು ಸೇರಿಸ್ಕೊಂಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೇನು ಟೊಮೊಟೊ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ವಲ್ವ ಆ ಟೊಮೊಟೊವನ್ನು ಈ ಕಡಾಯಿ ಒಳಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇಷ್ಟೇ. ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಟೊಮೊಟೊ ಪಿಕ್ಕಲ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು 1 ವರ್ಷವರೆಗೂ ಇಟ್ರೂ ಏನು ಕೆಡಲ್ಲ ಇದು. ಆದರೆ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲೇ ಒಂದು 40 ಮಿನಿಟ್ಟು ಚೆನ್ನಾಗಿ ಬೇಯಿಸಬೇಕು. ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 40 ನಿಮಿಷ ಚೆನ್ನಾಗಿ ಸಿಮ್ಮಲ್ಲೇ ಅದನ್ನು ಬೇಯಬೇಕು. ನೀರಿನ ಅಂಶ ಏನು ಇರಬಾರ್ದು, ಎಲ್ಲ ಫುಲ್ ಡ್ರೈ ಆಗಬೇಕು. ಯಾಕಂದರೆ ಸ್ಟೋರೇಜ್ ಮಾಡಿ ಇಡೋದಲ್ವ ಇದು. ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಹಾಕಿ ಇಡಿ.
ಒಂದು ಸ್ವಲ್ಪ ಯೂಸಿಗೆ ಒಂದು ಚಿಕ್ಕ ಬಾಕ್ಸದಲ್ಲಿ ಹಾಕಿಟ್ಕೊಂಡ್ರು ಆಯಿತು. ಹೊರಗಿಟ್ರೂ ಏನಾಗಲ್ಲ, ಒಂದು ವರ್ಷವರೆಗೂ ಏನೂ ಆಗೋಲ್ಲ. ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನು ಗೀತಾ ಫ್ಯಾಮಿಲಿ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ. ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಫಸ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಐ ಹೋಪ್ ಎಲ್ಲರೂ ನೋಡಿರ್ತೀರ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್.